ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಹ್ಯಾವ್ ಅ ಗುಡ್ ಡೇ ಅಂತ ಹೇಳ್ತಾ ಏನಪ್ಪ ಇದೆ ಈ ವಿಡಿಯೋದಲ್ಲಿ ಅಂತ ಅಂದರೆ ಒಂದು ಡಿಲಿಷಿಯಸ್ ಆಗಿ ಮತ್ತು ಡಿಫ್ರೆಂಟ್ ಆಗಿರೋವಂಥ ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಈ ರೆಸಿಪಿಗೆ ನಾನಿಟ್ಟಿರೋ ಹೆಸರು ಬಂದು ಸ್ಕ್ರ್ಯಾಂಬಲ್ಡ್ ಎಗ್ ಬಿರಿಯಾನಿ. ಇವಾಗ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಅದಕ್ಕೆ ಏನೇನು ಬಳಸ್ತಾರೆ ಅಂತ ನೋಡೋಣವಾ. ಎಗ್ ಎಷ್ಟು ಬೇಕು ಅಂತಂದರೆ ನೀವು ಎಷ್ಟು ಜನಕ್ಕೆ ಪ್ರಿಪೇರ್ ಮಾಡ್ತೀರೋ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಗ್ ಮತ್ತು ನಿಮ್ಮ ಮನೇಲಿ ಅವೈಲಬಲ್ ಇರೋವಂತಹ ಸ್ಪೈಸಸ್ ಕೂಡ ತಗೊಳ್ಳಿ. ದೆನ್ ಕ್ಯಾಶ್ಯೂಸ್ ತಗೊಳ್ಳಿ, ಗೋಡಂಬಿ ಒಂದು 8ರಿಂದ 10 ತೊಗೊಂಡ್ರೆ ಸಾಕು. ಈರುಳ್ಳಿ 2 ತೊಗೊಂಡಿದ್ದೀನಿ, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಟೊಮ್ಯಾಟೊ 1 ಹೆಚ್ಚಿಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣ ಪುಡಿ, ಕೊರಿಯಾಂಡರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ ಈ ಮೂರನ್ನು 1 ಟೀ ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್. ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಟೇಸ್ಟಿಗೆ ಅಂತ ಅಂದ್ಬಿಟ್ಟು ಪುದೀನಾನ ಸ್ವಲ್ಪ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್. ಆಮೇಲೆ ಸಾಲ್ಟ್ ಆಬ್ವಿಯಸ್ಲಿ ಬೇಕೇ ಬೇಕು ಎಲ್ಲ ಅಡುಗೆಗೂ. ಒಂದು ಬಾಣಲೆಗೆ 3ರಿಂದ 4 ಟೀ ಸ್ಪೂನಷ್ಟು ಆಯಿಲ್ ಹಾಕ್ಕೊಬೇಕು. ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ಪೈಸಸ್ನ ಹಾಕ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಸ್ಪೈಸಸ್ನ. ನೆಕ್ಸ್ಟ್ ಕ್ಯಾಶ್ಯೂಸ್ನ ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಅದನ್ನು ಕೂಡ ಫ್ರೈ ಮಾಡಬೇಕು ಚೆನ್ನಾಗಿ. ನೆಕ್ಸ್ಟು ಆನಿಯನ್ ಹಾಕ್ಕೋಬೇಕು. ಟ್ರಾನ್ಸ್ಪರೆಂಟ್ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಂಡು ಅದನ್ನು ಕೂಡ ಅದರ ಹಸಿ ಅರೋಮಾ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆದಮೇಲೆ ಟೊಮ್ಯಾಟೊ ಸ್ಲೈಸಸ್ನ ಹಾಕ್ಕೊಂಡು ಅದನ್ನು ಕೂಡ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ಟೊಮ್ಯಾಟೊಸ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಸ್ಪೈಸಸ್ ಪೌಡರ್ನ ಹಾಕಬೇಕು. ಎಲ್ಲದನ್ನು ಚೆನ್ನಾಗಿ ಒಂದು 2 ಮಿನಿಟ್ಸ್ ಆಯಿಲಲ್ಲಿ ಫ್ರೈ ಮಾಡಬೇಕು. ಟೊಮ್ಯಾಟೊ ಮತ್ತು ಆನಿಯನ್ಗೆ ಸ್ವಲ್ಪ ಸಾಲ್ಟ್ ಹಿಡೀಲಿ ಅಂತ ಅಂದ್ಬಿಟ್ಟು ಸಾಲ್ಟ್ನ ಆ್ಯಡ್ ಮಾಡೋಣ. ಇವಾಗ ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಬಾಣಲೆಯಲ್ಲೇ ಸೈಡಿಗೆ ಮಾಡಿಕೊಂಡು ಎಗ್ನ ಹಾಕಿ. ಎಲ್ಲ ಎಗ್ಗು ಹಾಕಾದ್ಮೇಲೆ ಚೆನ್ನಾಗಿ ಒಂದು ಸ್ಟಿರ್ ಕೊಡಿ. ಯಾಕೆ ಅಂದರೆ ಎಗ್ ಹಾಕಿದ್ಮೇಲೆ ಅದು ತಳ ಹಿಡಿತಾ ಇರುತ್ತೆ. ಚೆನ್ನಾಗಿ ಸ್ಟಿರ್ ಕೊಡ್ತಾ ಇರಿ, ತಳ ಹಿಡಿಬಾರ್ದು ಅಂತ ಅಂದ್ಬಿಟ್ಟು. ಸ್ವಲ್ಪ ಎಗ್ ಬೆಂದಿದೆ, ಸಾಲಿಡ್ ಆಗ್ತಾಯಿದೆ ಅನ್ನೋ ಟೈಮಲ್ಲಿ ಹೆಚ್ಚಿಟ್ಕೊಂಡಿರೋ ಅಂತಹ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಮತ್ತೆ ಚೆನ್ನಾಗಿ ಇನ್ನೊಂದು ಸ್ಟಿರ್ ಕೊಡಿ. ಇದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಇದನ್ನು ಲೆಫ್ಟ್ ಓವರ್ ರೈಸಲ್ಲಿ ಕೂಡ ಮಾಡ್ಕೊಬೋದು ಅಥವಾ ಫ್ರೆಶ್ಲಿ ಪ್ರಿಪೇರ್ಡ್ ಹಾಟ್ ರೈಸಲ್ಲಿ ಕೂಡ ಪ್ರಿಪೇರ್ ಮಾಡ್ಕೊಬೋದು. ಇವಾಗ ನಾವು ರೈಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ನಾನು ಇಲ್ಲಿ ಫ್ರೆಶ್ಲಿ ಪ್ರಿಪೇರ್ಡ್ ಬಿಸಿ ರೈಸ್ನ ಯೂಸ್ ಮಾಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಅಂದ್ಕೊಂಡಿರ್ಬೋದು ಇದೇನಪ್ಪ ಇದು ಎಗ್ ರೈಸ್ನೇ ಸ್ವಲ್ಪ ಅದು ಇದು ಆ್ಯಡ್ ಮಾಡಿ ಸ್ಕ್ರ್ಯಾಂಬಲ್ಡ್ ಎಗ್ ಬಿರಿಯಾನಿ ಅಂತ ಹೇಳಿ ವಿಡಿಯೋ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು. ಆದರೆ ಒಂದ್ಸಲ ಮಾಡಿ ತಿನ್ನೋಡು ಗುರು. ಮತ್ತು ರುಚಿಗೆ ತಕ್ಕಷ್ಟು ಟೇಸ್ಟ್ ನೋಡಿ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಫೈನಲಿ ಸ್ಕ್ರ್ಯಾಂಬಲ್ಡ್ ಎಗ್ ಬಿರಿಯಾನಿ ಪ್ರಿಪೇರ್ ಆಗುತ್ತೆ. ಇದೇ ಸ್ಟೈಲಲ್ಲಿ ಪ್ರಿಪೇರ್ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ ನೋಡು ಗುರು ನೀನು.
ಎಗ್ ಫ್ರೈಡ್ ರೈಸ್ಗೆ ಅಥವಾ ಬಿರಿಯಾನಿಗೆ ತಕ್ಕೋ ಅನ್ನೋ ಥರ ಬೇರೆ ಲೆವೆಲಲ್ಲೇ ಇರುತ್ತೆ. ಸೊ ಸ್ಟಿರಿಂಗ್ ಎಲ್ಲ ಆದಮೇಲೆ ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ಎಂಜಾಯ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಕೂಡ ಮಾಡಿ ನೀವು ಟ್ರೈ ಮಾಡಿರೋದು ಹೇಗೆ ಬಂತು ಅಂತ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.